ಹೆಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 27th ಸ್ಟಡಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಬೆಳಗಿನ ವಾತಾವರಣ ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ. ಈ ರೀತಿಯಾದಂತಹ ಸುಂದರವಾದ ವಾತಾವರಣ, ಬೆಳಗಿನ ವಾತಾವರಣ, ಜಿಟಿ ಜಿಟಿ ಮಳೆ, ಅದರಲ್ಲಿ ಹೊರಗಡೆ ಕುಂತ್ಕೊಂಡು ಈ ರೀತಿಯಾಗಿ ಬಿಸಿ ಬಿಸಿ ಚಹಾ ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಇದು ತುಂಬಾ ಇಷ್ಟ. ಮಳೆ ಬರ್ತಾ ಇರಬೇಕು, ನಾನು ಬಿಸಿ ಬಿಸಿ ಚಹಾ ಕುಡಿತಾ ಇರಬೇಕು, ತುಂಬಾ ಇಷ್ಟ ಆಗುತ್ತೆ ನನಗೆ. ಚಹಾ ಕುಡಿದಾದ್ಮೇಲೆ ನನ್ನ ಕೆಲಸ ಸ್ಟಾರ್ಟ್. ಅಡುಗೆ ಮಾಡಿ, ಕೆಲಸ ಮಾಡಿ, ಮತ್ತು ನಾನು ಆಮೇಲೆ ಫ್ರೀಯಾಗಿ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ಇವಾಗ ನಂದು ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್. ಇವಾಗ ಟೈಮು 11 ಗಂಟೆ, ಕರೆಕ್ಟ್ 11:02 ಆಗೈತಿ ಫ್ರೆಂಡ್ಸ್. ಇವಾಗ ನಾನು ಸ್ಟಡಿ ಮಾಡೋಗ್ಬೇಕಂತಂದು ಟೆರ್ರಸ್ ಮೇಲೆ ಬಂದೀನಿ. ಇವತ್ತು ಬೆಳಿಗ್ಗೆ ನನಗೆ ಅರ್ಲಿ ಮಾರ್ನಿಂಗ್ 3 AM ಹೇಳೋಕ್ಕಾಗಿಲ್ಲ ಫ್ರೆಂಡ್ಸ್. ಯಾಕಂತಂದರೆ ಜೋರಾಗಿ ಮಳೆ ಬರ್ತಾ ಇತ್ತು, ಆಮೇಲೆ ಕರೆಂಟ್ ಹೋಗೋದು ಬರೋದು ಮಾಡೋಕತ್ತಿತ್ತು. ನಂದು ಅಲಾರಾಮ್ ಹೊಡ್ಕೊಳ್ತು, ನಾನು ಎದ್ದಿದ್ದೆ. ಮಮ್ಮಿ ಬೈದರು, ಕರೆಂಟ್ ಹೋಗೋಕತ್ತಿತ್ತು, ನೀನೇನು ಕತ್ತಲ್ನಾಗ ಅಭ್ಯಾಸ ಮಾಡ್ತೀನೋ ಅಂತಂದು. ಹಾಗಾಗಿ ನಾನು ಮಲ್ಕೊಂಡ್ಬಿಟ್ಟೆ. ಆಮೇಲೆ ನಾನು 7 ಗಂಟೆ ಅಲ್ಲ, 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದು ಕೆಲಸ, ಮನೆ ಕೆಲಸ, ಟಿಫನ್ನು, ನಾಷ್ಟ, ಅಡುಗೆ, ಆಮೇಲೆ ಬಟ್ಟೆ ಬಾಂಡೆ ಇವೆಲ್ಲ ಮುಗಿಸತ್ಲಿಗೆ 11 ಗಂಟೆ ಆಯಿತು ಇವತ್ತು. ಹಾಗಾಗಿ ಮುಗಿದ ತಕ್ಷಣ ನಾನು ಟಿಫನ್ ಮಾಡಿಕೊಂಡು ಮೇಲೆ ಟೆರೆಸ್ ಮೇಲೆ ಅಭ್ಯಾಸ ಮಾಡೋಕ್ಕೆ ಬಂದೀನಿ. ಇವತ್ತಿಂದ ನಿಮಗೆ ಗೊತ್ತೇ ಇದೆಯಲ್ಲ ಫ್ರೆಂಡ್ಸ್, ನಾನು ಫುಲ್ ಡೇ ಒಂದು ಸಬ್ಜೆಕ್ಟ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಂದು ಹಿಸ್ಟ್ರಿ, ಪೊಲಿಟಿಕಲ್ಲು, ಜಿಯೋಗ್ರಫಿ 3 ಸಬ್ಜೆಕ್ಟ್ ಕಂಪ್ಲೀಟ್ ಆಗಿದೆ ಈ ಚಾಲೆಂಜಲ್ಲಿ. ಇವಾಗ ನಾನು ಎಕನಾಮಿಕ್ಸ್ ಸಬ್ಜೆಕ್ಟ್ ಓದಬೇಕಂತ ಎಕನಾಮಿಕ್ಸ್ ಬುಕ್ಸ್ ತೊಗೊಂಬಂದೀನಿ. ಸ್ಕೂಲ್ ಬುಕ್ಸ್ನ ಇವತ್ತು ಕಂಪ್ಲೀಟ್ ಮಾಡ್ಕೋಬೇಕಂತ ತೊಗೊಂಬಂದೀನಿ ಫ್ರೆಂಡ್ಸ್. ಇವಾಗ ನಾನು ಎಕನಾಮಿಕ್ಸ್ನ ಫುಲ್ ಡೇ ಸ್ಟಡಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಓಕೆ, ನಾನು ಇವಾಗ ಸ್ಕೂಲ್ ಬುಕ್ ಸ್ಟಾರ್ಟ್ ಮಾಡೀನಿ. ನಂದು ಆಲ್ಮೋಸ್ಟ್ ಸ್ಕೂಲ್ ಬುಕ್ಸ್ ಕಂಪ್ಲೀಟ್ ಆಗಿದ್ದಾವೆ 8th to 10th ಸ್ಟ್ಯಾಂಡರ್ಡ್ವರೆಗೂ. 10th ಸ್ಟ್ಯಾಂಡರ್ಡಲ್ಲಿ 2-3 ಟಾಪಿಕ್ ಅಷ್ಟೇ ಬ್ಯಾಲೆನ್ಸ್ ಇದ್ವು, ಅವನ್ನೂ ಸಹ ನಾನು ಇವಾಗ ಮುಗಿಸ್ಕೊಳ್ತಾ ಇದ್ದೀನಿ. ಈ ಎಕನಾಮಿಕ್ಸ್ ಸಬ್ಜೆಕ್ಟ್ ಫ್ರೆಂಡ್ಸ್, ಇದು ಓದಿದರೆ ಮಾತ್ರ ಅರ್ಥ ಆಗುವಂಥ ವಿಷಯ ಅಲ್ಲ. ಇದನ್ನು ನಾವು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೋಬೇಕಂತಂದರೆ ನಾನು ಪಾಠಗಳನ್ನು ಕೇಳಲೇಬೇಕಾಯಿತು. ನನಗೆ ಯಾಕೋ ಇದು ಅರ್ಥನೇ ಆಗ್ತಾ ಇದ್ದಿದ್ದಿಲ್ಲ, ಸುಮ್ಮನೆ ಓದ್ಕೊಂಡು ಹೋದರೆ ಅರ್ಥ ಆಗ್ತಾ ಇದ್ದಿಲ್ಲ. ಹಾಗಾಗಿ ನಾನು ಕ್ಲಾಸ್ ಕೇಳ್ತಾ ಇದ್ದೀನಿ. 10th ಸ್ಟ್ಯಾಂಡರ್ಡ್ದು ಕ್ಲಾಸ್ ಕೇಳಿಕೊಂಡೆ, ಅದು ಪರ್ಫೆಕ್ಟಾಗಿ ಅರ್ಥ ಆಯಿತು ಫ್ರೆಂಡ್ಸ್ ನನಗೆ. 1 hour later.
ನಂದು 10th ಸ್ಟ್ಯಾಂಡರ್ಡ್ದು ಎಲ್ಲ ಟಾಪಿಕ್ಸ್ ಕಂಪ್ಲೀಟ್ ಆದವು. ಕೆಳಗಡೆ ಬಂದು ಪಿ ಯು ಸಿದು ಬುಕ್ಸ್ ಸ್ಟಾರ್ಟ್ ಮಾಡಿದೆ. ಪಿ ಯು ಸಿ ಕ್ಲಾಸ್ಗಳನ್ನು ನಾನು ಕೇಳ್ತಾ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಕನಾಮಿಕ್ಸ್ ಸಬ್ಜೆಕ್ಟ್ ಬೇಗನೆ ಅರ್ಥನೇ ಆಗಲ್ಲ ಫ್ರೆಂಡ್ಸ್ ನನಗೆ. ಅದು ಪಾಠ ಕೇಳ್ತಾ ಚಿಕ್ಕ ಮಕ್ಕಳ ಥರ ಅಭ್ಯಾಸ ಮಾಡ್ತೀವಲ್ಲ, ಹಾಗೆ ಮಾಡಿದ್ರೇ ನನಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ಕ್ಲಾಸ್ ಕೇಳ್ತಾ ಪರ್ಫೆಕ್ಟ್ ಆಗೋಕ್ಕೆ ಪ್ರಯತ್ನ ಪಡ್ತೀನಿ. One hour later. ಹೆಲೋ ಫ್ರೆಂಡ್ಸ್, ಇವಾಗ ಟೈಮ್ 3 ಗಂಟೆ ಆಗೈತಿ. ನಂದು ಜಸ್ಟ್ ಊಟ ಆಯಿತು ಮತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ ನಾನು 3 ಗಂಟೆಯಿಂದ ಮತ್ತು 5 ಗಂಟೆವರೆಗೂ ನಾನು ಸ್ಟಡಿ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಸ್ಟಾರ್ಟ್. One hour later. Two hours later. ಇವಾಗ ಟೈಮು 5:19 ಆಯಿತು. ಇವಾಗ ಟೀ ಮಾಡ್ಕೊಂಡು ಕುಡಿದು ಕೆಲಸ ಮಾಡಿ ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾವು ಗ್ರಾಸರೀಸ್ ಖಾಲಿಯಾಗಿತ್ತು, ಹಾಗಾಗಿ ಸೂಪರ್ ಮಾರ್ಕೆಟಿಗೆ ಹೋಗಿದ್ವಿ. ಅಲ್ಲಿ ಸಾಮಾನು ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ಟಡಿ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಏನು ಕ್ಲಾಸ್ ಕೇಳ್ತಾ ನೋಟ್ಸ್ ಮಾಡ್ಕೊಂಡಿದ್ನಲ್ಲ, ಅವನ್ನೆಲ್ಲ ನಾನಿವಾಗ ರಿವಿಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.
1 hour later. ಇಲ್ಲಿ ಎಕನಾಮಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಟೆಸ್ಟ್ ಸೀರೀಸ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಬಾಯ್.